ದಾವಣಗೆರೆನ ಮತ್ತೊಂದು ಭಾಗದ ಬಿಎಂಸಿಗಳ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಬಿಎಂಸಿ ಕೇಂದ್ರಗಳಾದ ಬ್ಯಾಡರಹಳ್ಳಿ, ಗನ್ನಾಯಕನಹಳ್ಳಿ ಮತ್ತು ಲಕ್ಕವನಹಳ್ಳಿ ಬಿಎಂಸಿ ಕೇಂದ್ರಗಳ ಕುಂದುಕೊರತೆಗಳ ಸಂದರ್ಶನ ಕಾರ್ಯಕ್ರಮದ ಭಾಗವಾಗಿ ಲಕ್ಕವನಹಳ್ಳಿ ಬಿಎಂಸಿ ಕೇಂದ್ರದ ಆವರಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಚಿಮುಲ್ ಜಿಲ್ಲಾ ನಿರ್ದೇಶಕರಾದ ಬಿಸಿ ಸಂಜೀವಮೂರ್ತಿ ಅವರು ಭೇಟಿ ನೀಡಿ ಸಂಘ ಪರಿವಾರದ ಬಗ್ಗೆ ಚರ್ಚಿಸಿ ಒಕ್ಕೂಟದಿಂದ ದೊರೆಯಬಹುದಾದ ಸೌಲಭ್ಯಗಳನ್ನು ಸವಿವರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾರುಕಟ್ಟೆ ಮಾಜಿ ಅಧ್ಯಕ್ಷರಾದ ಗುಣಶೇಖರ್ ಅವರು ಹಾಗೂ ಜವಗೊಂಡನಹಳ್ಳಿಯ ಗೋವಿಂದರಾಜು ಅವರು ಉಪಸ್ಥಿತರಿದ್ದರು ಮತ್ತು ಒಕ್ಕೂಟದ ಅಧಿಕಾರಿ ವರ್ಗದವರಾದ ಶ್ರೀ ಎಂ ಪುಟ್ಟರಾಜು, ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಸ್ ಬೇಗ್, ಕೃಷ್ಣಕುಮಾರ್ ಮತ್ತು ಕ್ಲಸ್ಟರ್ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಸಭೆಗೆ ಭಾಗವಹಿಸಿದ್ದರು. ವರದಿ ನಾಗರಾಜು ಹದಡಿ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ, ಅದನ್ನಾಗಲೇ ನಿನ್ನೆನೆ ಸರಿಪಡಿಸೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ವಿ. ಆ ಥರ ಏನಾದ್ರು ನೀವು ಜೊತೆಗೆ ಎಕ್ಸ್ಚೇಂಜ್ ಮಾಡಲಿಕ್ಕೂ ಸಹ ಅವಕಾಶವನ್ನು ಮಾಡಿಕೊಡಿ. ಆಮೇಲೆ ಇವತ್ತೇನು ಫೀಡ್ ಊಸ ಬಗ್ಗೆ ಸಾಮಾನ್ಯವಾಗಿ ಎಲ್ಲಿ ಕಂಪ್ಲೇಂಟ್ ಬರಲಿಲ್ಲ, ಯಾಕೆ ನಾವು ಸುಮಾರು ಎಲ್ಲ ಕಡೆನೂ ಹೋಗ್ತಿದ್ವಿ. ಇದೇನೋ ಯಾವುದೋ ಒಂದು ತಾಂತ್ರಿಕ ಸಮಸ್ಯೆಯಿಂದ ಬಂದಿರ್ಬೋದು. ಆ ಥರ ಏನಾದರೂ ಮುಂದಿನ ದಿವಸ ಸಮಸ್ಯೆ ಬಂದಾಗ ನೀವು ತಕ್ಷಣವೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರೆ ಅದನ್ನು ಯಾರಿಗೆ ಕಳಿಸ್ಬಿಟ್ಟು ಅಲ್ಲೇನೇನೋ ನ್ಯೂನತೆ ಇದ್ದರೆ ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ಆಮೇಲೆ ಈಗ ಏನು ರಬ್ಬರ್ ಮ್ಯಾಟಿಂದು ವಿಚಾರ ಬಂತು. ರಬ್ಬರ್ ಮ್ಯಾಟು ಆಲ್ರೆಡಿ ನಾವು ಇಲ್ಲಿಗೆ 1200 ಮ್ಯಾಟ್ 2 ಲೋಡು ಮ್ಯಾಟು ಬಂದಿದ್ದು ಸಮೇತ. ಅದು ಕಾರಣಾಂತರದಿಂದ ಮೊದಲು ಬಂದಿರತಕ್ಕಂಥ ಮ್ಯಾಟು ಭಾಳ ಬಬಲ್ಸ್ ಇದೆ, ಅದು ಸಗಣಿ ಹಾಕಿದ್ರೆ ನಾವು ಕ್ಲೀನ್ ಮಾಡೋಕ್ಕಾಗೋದಿಲ್ಲ, ತೊಂದರೆ ಆಗುತ್ತೆ. ಆ ಥರ ಬೇಡ, ನಾವು ಡೈಮಂಡ್ ಟೈಪೇ ಬೇಕು ಅಂತಂದೇಳಿ ಭಾಳಷ್ಟು ಕಾರ್ಯದರ್ಶಿಗಳು, ಅಧ್ಯಕ್ಷರುಗಳು ಅವರೆಲ್ಲ ನಮಗೆ ಸೂಚನೆ ಮಾಡಿದ್ರೆ ನಾವು ಕಂಪ್ನಿ ಜೊತೆಗೆ ಆ ಹಾವನ್ನು ವಾಪಸ್ ಕಳಿಸಿ ಈಗ ಡೈಮಂಡ್ ಟೈಪ್ ಈಗಾಗಲೇ ಪ್ರೊಡಕ್ಷನ್ ಆಗ್ತಿದೆ. ಕುಡಿ ನೀರ ಕಟ್ಟೆ ಕೆರೆಯಲ್ಲಿ ಅನಧಿಕೃತ ಸಬ್ಮರ್ಸಿಬಲ್ ಮೋಟಾರ್ ಪಂಪ್ಗಳ ಅಳವಡಿಕೆ. ಹೊಳಲ್ಕೆರೆ ಪುರಸಭೆ ವ್ಯಾಪ್ತಿಯ ಕುಡಿ ನೀರ ಕಟ್ಟೆ ಕೆರೆಯಲ್ಲಿ ಗ್ರಾಮದ ಸುತ್ತಮುತ್ತಲಿನ ಕೆಲವು ರೈತರು ಅನಧಿಕೃತವಾಗಿ ಸಬ್ಮರ್ಸಿಬಲ್ ಮೋಟಾರ್ ಪಂಪ್ಗಳನ್ನು ನೀರಿಗೆ ಬಿಟ್ಟು 2.5 ಇಂಚಿನ ಪೈಪ್ಗಳನ್ನು ಅಳವಡಿಸಿ ತಮ್ಮ ತೋಟಗಳಿಗೆ ಕೆರೆಯ ನೀರನ್ನು ಕಾನೂನಿಗೆ ವಿರುದ್ಧವಾಗಿ ಖಾಲಿ ಮಾಡುತ್ತಿದ್ದಾರೆ. ಈ ರೀತಿ ನೀರನ್ನು ಖಾಲಿ ಮಾಡಿದರೆ ದನಕರುಗಳಿಗೆ ಕುಡಿಯಲು ನೀರು ಸಿಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಳೆಗಾಲ ಕಡಿಮೆ ಆಗಿರುವುದರಿಂದ ಕೆರೆಗೆ ನೀರು ಬರುವುದೇ ಕಡಿಮೆಯಾಗಿದೆ. ಅಂತರ್ಜಲ ಮಟ್ಟ ತೀವ್ರ ಕುಸಿತವಾಗಿದೆ. ನೀರು ಅಮೂಲ್ಯ ವಸ್ತು, ಅದನ್ನು ಕಾಪಾಡುವುದು ನಮ್ಮ ಕರ್ತವ್ಯ. ತಕ್ಷಣವೇ ತಾಲೂಕು ದಂಡಾಧಿಕಾರಿಗಳವರು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅಧಿಕಾರಿಗಳನ್ನು ಕರೆದುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ಕೆರೆಯ ಸುತ್ತಲೂ ವೀಕ್ಷಣೆ ಮಾಡಿ ಕೆರೆಯ ಒಳಗೆ ಅಳವಡಿಸಿರುವ ಎಲ್ಲ ಸಬ್ಮರ್ಸಿಬಲ್ ಮೋಟಾರ್ ಪಂಪ್ಗಳನ್ನು ತೆರವುಗೊಳಿಸಿ ತಮ್ಮ ವಶಕ್ಕೆ ಪಡೆದುಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ಆಗ್ರಹಿಸಿದೆ. ಈ ಸಮಯದಲ್ಲಿ ನಗರಾಧ್ಯಕ್ಷ ಸಿದ್ದರಾಮಪ್ಪ ಎಸ್, ಪ್ರಧಾನ ಕಾರ್ಯದರ್ಶಿ ಅಜಯ್ ಕೆಎನ್, ಗೌರವಾಧ್ಯಕ್ಷ ಸಿದ್ದರಾಮಪ್ಪ, ಕಾರ್ಯಾಧ್ಯಕ್ಷ ಅಣ್ಣಪ್ಪ, ಲೋಕೇಶ್, ಗಿರೀಶ್, ಶಿವಮೂರ್ತಿ, ಉಪಾಧ್ಯಕ್ಷರಾದ ಸನಾವುಲ್ಲಾ, ಸುರೇಶ್, ಮಲ್ಲಿಕಾರ್ಜುನ್, ರಾಜಪ್ಪ, ಸಂಜೀವಪ್ಪ, ಓಂಕಾರಪ್ಪ, ನೂರುಲ್ಲಾ, ನಿರಂಜನಮೂರ್ತಿ, ಶೇಖರಪ್ಪ, ಜೈಪುರ, ಮೋಹನ್, ರಾಜಪ್ಪ, ಕುಮಾರಾಚಾರಿ, ಶಿವಲಿಂಗಸ್ವಾಮಿ, ಪ್ರಭಾಕರ್, ಕಾಂತರಾಜ್, ಶಿವಯ್ಯ, ರವಿ, ದೊಡ್ಡಕಡ್ಲೆ, ಮಲ್ಲಪ್ಪ ಮುಂತಾದವರು ಇದ್ದರು. ವರದಿ ನಾಗರಾಜ ಹದಡಿ. ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.